ಬೆಂಗಳೂರಿನಲ್ಲಿ ಇಂದಿನಿಂದ 2 ದಿನ ಬಿಜೆಪಿ ಚಿಂತನಾ ಸಭೆ ಇದೆ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಮನ ಆಗಿದೆ. ಚಿಂತನಾ ಸಭೆಯನ್ನು ಉದ್ಘಾಟಿಸಲಿದ್ದಾರೆ ಸಚಿವ ಧರ್ಮೇಂದ್ರ ಪ್ರಧಾನ್. ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಲಿದೆ ಈ ಒಂದು ಸಭೆ. ನಾಳೆ ಬಿಜೆಪಿ ಚಿಂತನಾ ಸಭೆಯ ಸಮಾರೋಪ ಸಮಾರಂಭ ಇದೆ. ಸಮಾರಂಭದಲ್ಲಿ ಭಾಗಿಯಾಗಲಿರುವಂತಹ ಬಿಎಲ್ ಸಂತೋಷ್, ಸಭೆಯಲ್ಲಿ ಪಾಲ್ಗೊಳ್ಳಲಿರುವಂತಹ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ. ಸಭೆಯಲ್ಲಿ ನೂತನ ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ನೋಡಿ, ಬಿಜೆಪಿಯಲ್ಲಿ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋದು ಬಹಳ ಚರ್ಚೆ ಆಯಿತು. ಅದಾದ ನಂತರ ಒಂದಷ್ಟು ಇರುಸು ಮುರುಸು ಆಯಿತು. ಆಮೇಲೆ ಅದು ಸ್ವಲ್ಪ ಸೈಲೆಂಟ್ ಆಗಲಾಗಿತ್ತು. ಇನ್ನು ಪೆಂಡಿಂಗ್ನಲ್ಲಿ ಇಟ್ಕೊಂಡಿದ್ರು, ಯಾರನ್ನು ನೂತನವಾಗಿ ಆಯ್ಕೆ ಮಾಡಿರಲಿಲ್ಲ. ಇವರೇ ಯಥಾಸ್ಥಿತಿ ಮುಂದುವರಿತಾರಾ ಅಥವಾ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರಾ, ಈ ಪ್ರಶ್ನೆಗಳಿತ್ತು. ಇದೀಗ ಈ ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಬಹುದಾದ ಸಾಧ್ಯತೆ ಇದೆ. ಯಾಕಂದರೆ ಇವತ್ತಿನಿಂದ 2 ದಿನ ಬಿಜೆಪಿ ಚಿಂತನಾ ಸಭೆ ಅಂತ ಬೆಂಗಳೂರಿಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಮನ ಆಗ್ತಾ ಇರೋದು. ಈ ಚಿಂತನಾ ಸಭೆಯನ್ನು ಉದ್ಘಾಟಿಸ್ತಾ ಇದ್ದಾರೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು. ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ಈ ಸಭೆ ನಡೆಯುತ್ತೆ. ನಾಳೆ ಬಿಜೆಪಿ ಚಿಂತನಾ ಸಭೆಯ ಸಮಾರೋಪ ಸಮಾರಂಭ ನಡೆಯುತ್ತೆ. ಇದರಲ್ಲಿ ಅನೇಕ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಬಿಎಲ್ ಸಂತೋಷ್ ಅವರು ಕೂಡ ಈ ಸಭೆಯಲ್ಲಿ ಇರಲಿದ್ದಾರೆ. ಹಾಗೆಯೇ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಸಭೆಯಲ್ಲಿ ಇರಲಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಇರಲಿದ್ದಾರೆ. ಮತ್ತು ವಿ ಸೋಮಣ್ಣ ಕೂಡ ಈ ಸಭೆಯಲ್ಲಿ ನೂತನ ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸುವುದರಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ನೂತನ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕು ಅನ್ನೋದು ಬಹಳ ದಿನಗಳಿಂದ ಇದ್ದಂಥ ಬೇಡಿಕೆ. ವಿಜಯೇಂದ್ರ ಅವರು ಬೇಡ, ಅವರನ್ನು ಕೆಳಗಿಳಿಸಬೇಕು ಅಂತ ಒಂದು ಬಣ, ವಿಜಯೇಂದ್ರ ಅವರೇ ಮುಂದುವರಿಬೇಕು ಅಂತ ಇನ್ನೊಂದು ಬಣ. ಇದರ ನಡುವೆ ಕೆಲವರು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡು ಬಿಟ್ಟಿದ್ದಾರೆ. ಅದು ನೆಕ್ಸ್ಟ್ ಲೆವೆಲ್ ಹೋರಾಟಕ್ಕೆ ಹೋಗಿ ಪ್ರತ್ಯೇಕ ಗುಂಪು ಅಂತ ಕರೆಸ್ಕೊಂಡಿದೆ, ಅಸಮಾಧಾನಿತರ ಗುಂಪು ಅಂತ ಕರೆಸ್ಕೊಂಡಿದೆ. ಭಿನ್ನಾಭಿಪ್ರಾಯ ಸ್ಫೋಟ ಆಗಿದೆ. ಬಟ್ ಈಗ ಸ್ವಲ್ಪ ತಾಳ್ಮೆಯಿಂದ, ಏನೂ ಸಮಸ್ಯೆಗಳಿಲ್ಲದೇನೆ, ಯಾವುದೇ ಚರ್ಚೆಗಳಿಲ್ಲದೇನೆ ಈಗ ಹೇಗಿದೆಯೋ ಹಾಗೇ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಈಗ ಈ ಮೀಟಿಂಗನ್ನು ನಡೆಸ್ತಾ ಇರೋದ್ರಿಂದ ಹಾಗಿದ್ರೆ ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಅಭಿಪ್ರಾಯ ಸಂಗ್ರಹ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವಿಜಯೇಂದ್ರ ಅವರನ್ನು ಬದಲು ಮಾಡಲೇಬೇಕು ಅಂತ ಕೆಲವರು ಪಟ್ಟು ಹಿಡಿದು ಕೂತಿದ್ರು. ಇನ್ನು ಕೆಲವರು ವಿಜಯೇಂದ್ರ ಅವರೇ ಮುಂದುವರಿಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಹಾಗಾಗಿ ಗೊಂದಲಗಳು ಉಂಟಾಗಿತ್ತು. ಕೆಲವರು ಅಂತರ ಕಾಯ್ದುಕೊಂಡಿದ್ರು. ಇವತ್ತಿನ ಮೀಟಿಂಗ್ನಲ್ಲಿ, ನಾಳೆಯ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚಿಸಿ ಒಂದು ನಿರ್ಧಾರವನ್ನು ಕೈಗೊಂಡು ಇದನ್ನು ಅನೌನ್ಸ್ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಯಥಾಸ್ಥಿತಿ ಅಂದರೆ ಯಥಾಸ್ಥಿತಿ ಅಂತ, ಇಲ್ಲ ಬದಲಾವಣೆ ಅಂತ ಅಂದರೆ ಬದಲಾವಣೆ ಅಂತ. ಸೊ ಯಾವ ಮಾನದಂಡದ ಮೇಲೆ ಚರ್ಚೆಯನ್ನು ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ, ಏನು ಎತ್ತ, ಎಲ್ಲವೂ ಕೂಡ ಪ್ರಶ್ನೆ ಇದೆ. ಈಗ ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರ ಅಥವಾ ಬದಲಾವಣೆಯ ವಿಚಾರ ಈ ಮುಖಾಂತರವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಚರ್ಚೆ ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಮುಂದುವರಿಕೆ ಈ ಬಗ್ಗೆ ಚರ್ಚೆ ಇತ್ತು. ಸ್ವಲ್ಪ ದಿನದಿಂದ ಎಲ್ಲ ತಣ್ಣಗಿತ್ತು. ಬಟ್ ಈಗ ಕೇಂದ್ರ ಸಚಿವರುಗಳಿಗೆ ಎಂಟ್ರಿ ಆಗ್ತಾ ಇರೋದ್ರಿಂದ ಈ ಸಭೆಯಲ್ಲಿ ಎಷ್ಟು ಮಟ್ಟಿಗೆ ಈ ವಿಚಾರ ಚರ್ಚೆ ಆಗಬಹುದು ಅಂತ? ನೀತಿ, ಇವತ್ತು ಹಾಗೆ ನಾಳೆ ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಬಿಜೆಪಿಯ ಅಭ್ಯಾಸ ವರ್ಗ ಮತ್ತು ವಿಶೇಷ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಅಂದ್ರೆ ಈ ಸಭೆಯನ್ನ ಪಕ್ಷ ಸಂಘಟನೆಯ ಸ್ವರೂಪದಲ್ಲಿ ಮಾಡಲಾಗ್ತಾ ಇದೆ. ಇಲ್ಲಿ ಪಕ್ಷದ ಹಾಲಿ ಶಾಸಕರುಗಳು, ಮಾಜಿ ಶಾಸಕರುಗಳು, ಪರಿಷತ್ತಿನ ಸದಸ್ಯರು ಹಾಗೂ ಕೆಲವು ಮುಂಚೂಣಿ ಘಟಕದ ನಾಯಕರನ್ನ ಒಳಗೊಂಡಂತೆ ಈ ಸಭೆಯನ್ನ ಮಾಡಲಾಗ್ತಾ ಇದೆ. ಯಲಹಂಕದ ಬಳಿ ಇರುವ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸಭೆಯ ಮೂಲ ಉದ್ದೇಶ ಪಕ್ಷವನ್ನ ಸಮಗ್ರವಾಗಿ ಮತ್ತೊಮ್ಮೆ ಕಟ್ಟುವ ಪ್ರಯತ್ನ ಮಾಡುವುದು, ಹಾಗೆ ಪಕ್ಷದಲ್ಲಿನ ಜವಾಬ್ದಾರಿಗಳ ಹಂಚಿಕೆ ವಿಚಾರದಲ್ಲಿರುವಂತಹ ಗೊಂದಲವನ್ನ ಪರಿಹಾರ ಮಾಡುವುದು ಅನ್ನುವಂತ ನಿಟ್ಟಿನಲ್ಲಿ ನಡೀತಾ ಇದೆ. ಈ ಸಭೆಯನ್ನ ಕೇಂದ್ರದ ಮಂತ್ರಿಗಳಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಉದ್ಘಾಟನೆ ಮಾಡಲಿದ್ದು, ರಾಷ್ಟ್ರೀಯ ಪ್ರಧಾನ ಸಂಚಾಲಕರಾದಂತಹ ಬಿಎಲ್ ಸಂತೋಷ್ ಅವರು ಇದರ ಕಾರ್ಯಕ್ರಮದ ಸಮಾಪ್ತಿಯನ್ನ ಮಾಡಲಿದ್ದಾರೆ. ಒಟ್ಟಾರೆ ಪಕ್ಷದ ಬಲವರ್ಧನೆಗಾಗಿ ಮಾಡ್ತಿರುವ ಈ ಸಭೆಯ ಹಿಡನ್ ಅಜೆಂಡಾ ಬದಲಾದ ನಾಯಕತ್ವ ಮತ್ತು ಹೊಸ ನಾಯಕತ್ವವನ್ನ ರೂಪಿಸುವುದು. ಈಗಿರುವಂತಹ ಹಾಲಿ ಅಧ್ಯಕ್ಷರನ್ನ ಮುಂದುವರಿಸುವ ವಿಚಾರದಲ್ಲಿ ಇದ್ದಂತಹ ಗೊಂದಲಗಳನ್ನ ಪರಿಹಾರ ಮಾಡಿಕೊಡೋದಕ್ಕೋಸ್ಕರ ಸಭೆಯನ್ನ ಆಯೋಜನೆ ಮಾಡಲಾಗ್ತಿದೆ ಅನ್ನುವಂತ ಮಾತು ಒಂದು ವರ್ಗದಿಂದ ಕೇಳಿ ಬರ್ತಾ ಇದೆ. ಇಲ್ಲಿ ಅಭ್ಯರ್ಥಿಗಳು ಮತ್ತು ಪರಾಜಿತರ ಅಂದ್ರೆ ಈ ಹಿಂದೆ ಪಕ್ಷವನ್ನ ಪ್ರತಿನಿಧಿಸಿದಂತಹ ನಾಯಕರೆಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟು ಅವರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಲಾಗುತ್ತೆ. ಹಾಗೆ ಕೆಲವು ಮುಂಚೂಣಿ ಘಟಕದ ಪದಾಧಿಕಾರಿಗಳಿಗೆ ಮುಂದಿನ ಜವಾಬ್ದಾರಿ ಹೊರಿಸುವುದರ ಕುರಿತು ಚರ್ಚೆ ನಡೆದಿದೆ. ಈಗಿನ ಅಧ್ಯಕ್ಷರನ್ನ ಮುಂದುವರಿಸುವುದು ಅಥವಾ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡುವುದು, ಹಾಗಿದ್ದರೆ ಯಾಕೆ, ಏನು ಅನ್ನುವಂತ ವಿಚಾರದಲ್ಲಿನ ಸ್ಪಷ್ಟತೆಯನ್ನು ಪಡೆದುಕೊಳ್ಳುವುದು ಸಭೆಯ ಉದ್ದೇಶವಾಗಿದೆ. ಜೊತೆಗೆ ಮೊದಲ ದಿನದ ಈ ಸಭೆಯಲ್ಲಿ 120 ಜನ, ಹಾಗೆ 2ನೇ ದಿನದ ಸಭೆಗೆ 160 ಜನ ಪಾಲ್ಗೊಳ್ಳುವುದಕ್ಕೆ ಹೆಸರನ್ನ ನೋಂದಾಯಿಸಿದ್ದಾರೆ. ಒಟ್ಟಾರೆ
ಒಟ್ಟಾರೆ ಪಕ್ಷದೊಳಗಿನ ವಿವಿಧ ಗುಂಪುಗಳನ್ನು ಒಗ್ಗೂಡಿಸಿಕೊಂಡು ಪಕ್ಷವನ್ನು ಸಮರ್ಥವಾಗಿ ಕಟ್ಟುವ ನಿಟ್ಟಿನಲ್ಲಿ ಈ ಅಭ್ಯಾಸ ವರ್ಗಗಳನ್ನ ಮಾಡಲಾಗ್ತಾ ಇದೆ. ಪಕ್ಷದ ಸೈದ್ಧಾಂತಿಕ ವಿಚಾರಧಾರೆಗಳು ಹಾಗೆ ಭವಿಷ್ಯದಲ್ಲಿ ಎದುರಾಗಲಿರುವಂತಹ ಪಕ್ಷದ ಸರ್ಕಾರದ ವಿರುದ್ಧ ಹೋರಾಟ ಮತ್ತು ಸಂಘಟನಾತ್ಮಕ ವಿಚಾರಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತಿದೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸುವ ವಿಚಾರ ಏನು ಅಂತಂದ್ರೆ, ಇಡೀ ಈ ಸಭೆಯ ಜವಾಬ್ದಾರಿಯನ್ನ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರನ್ನ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿದೆ. ಅಂದ್ರೆ ಹಿಂದೆಯೂ ಕೂಡ ರಾಜ್ಯಾಧ್ಯಕ್ಷರ ಹೆಸರಿನಲ್ಲಿ ಸುನಿಲ್ ಕುಮಾರ್ ಅವರ ಹೆಸರು ಮುಂಚೂಣಿಗೆ ಬಂದಿತ್ತು. ಅಂತ ಸಂದರ್ಭದಲ್ಲಿ ಅವರು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಈಗ ಹೊಸ ಅಧ್ಯಕ್ಷರ ನೇಮಕದ ವಿಚಾರ ಚರ್ಚೆಗೆ ಬರುತ್ತಿರುವಂತಹ ಹೊತ್ತಲ್ಲೇ ಅಭ್ಯಾಸ ವರ್ಗದ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿರೋದ್ರಿಂದಾಗಿ ಹಲವು ರೀತಿಯಾದಂತಹ ಊಹಾಪೋಹಗಳು ಹುಟ್ಟುಕೊಳ್ತಾ ಇದೆ. ಇದಕ್ಕೆ ಪಕ್ಷದ ಪ್ರಮುಖರು ಉತ್ತರವನ್ನು ಕೊಡಬೇಕಾಗುತ್ತೆ. ಒಟ್ಟಿನಲ್ಲಿ ಬದಲಾಗ್ತಿರುವ ಪಕ್ಷದ ವಿದ್ಯಮಾನದ ಜೊತೆಯಲ್ಲಿ ರಾಜ್ಯಾಧ್ಯಕ್ಷರ ನೇಮಕಾತಿಯ ವಿಚಾರವೂ ಕೂಡ ಈ ಸಭೆಯಲ್ಲಿ ಚರ್ಚೆಗೊಳಪಡುತ್ತೆ ಅನ್ನುವಂತಹ ಮಾತು ದಟ್ಟವಾಗಿ ಕೇಳಿ ಬರ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.